ಇದರಲ್ಲಿ ಅಂತ ವಿಷಯ ಏನಿದೆ ರೀ? ಇದು ಅಂತಿಂತ ವಿಷಯವಲ್ಲ ಸೀತಾ. ಇಂದಿಗೆ 8 ದಿನಗಳವರೆಗೆ ಸುರಿದ ಧಾರಾಕಾರ ಮಳೆಗೆ ದೇಶಾದ್ಯಂತ ಭಾರಿ ಅನಾಹುತಗಳಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಂತೂ ಎಲ್ಲ ನದಿಗಳು ತುಂಬಿ ಹರಿಯುತ್ತಿವೆ. ಎಲ್ಲ ಆಣೆಕಟ್ಟುಗಳು ಆಲ್ಮಟ್ಟಿ ಡ್ಯಾಮ್ಗಳಂತವು ಒಡೆಯುವ ಭೀತಿಯಲ್ಲಿವೆ. ಅನೇಕ ಹಳ್ಳಿಗಳು ಈಗಾಗಲೇ ನೀರು ಪಾಲಾಗಿವೆ. ಎಲ್ಲ ನದಿ ದಂಡೆಯ ಮೇಲಿರುವ ಕೊಪ್ಪೆಸಾರ, ಹರಿಯಾಳ, ಬೀರ್ಕಬ್ಬಿ, ಮುತ್ತಲದಿನಿ ಅಂತ ಗ್ರಾಮಗಳು ಮುಳುಗುವ ಭೀತಿಯಲ್ಲಿವೆ. ಸರ್ಕಾರ ಈಗಾಗಲೇ ಬೇಗನೆ ತಕ್ಷಣ ಜಾಗ ಬಿಡ್ರಿ ಅಂತ ಆದೇಶ ಹೊರಡಿಸಿದೆ. ಹೀಗೆ ಆದರೆ ನಾನು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಸೀತಾ, ಯೋಚನೆ ಮಾಡ್ತಾ ಇದ್ದೀನಿ. ಬೆಳೆ ತುಂಬಿ ನಿಂತ ನಮ್ಮ ಹೊಲಗಳು ನೀರು ಪಾಲಾಗುತ್ತವೆ ಅಂದ್ರೆ ಈ ಪೇಪರ್ ನಲ್ಲಿ ಬರೆದದನ್ನು ಓದಿ ನೋಡಿದ್ರ ನಮ್ಮ ಹೊಲ ಮನೆ ಒಂದ ಅಲ್ಲ ಸೀತಾ. ನಮ್ಮ ಹೊಲದಲ್ಲಿ 1 ಇಂಚು ಮಣ್ಣು, ನಮ್ಮ ಹೊಲದಲ್ಲಿ ಒಂದೇ 1 ಇಂಚು ಮಣ್ಣು ಕೂಡ ನಮಗೆ ಸಿಗುವುದಿಲ್ಲ ಎಂಬ ಭೀತಿ ನನಗಾಗಿದೆ, ಬಿಟ್ಟಿದೆ ಸೀತಾ. ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವ ಹಾಗೆ ಎಲ್ಲವೂ ದೇವರ ಇಚ್ಛೆಯಂತೆ ಆಗುತ್ತದೆ ರೀ. ಧೈರ್ಯ ತಂದುಕೊಳ್ಳಿ, ಅವೆಲ್ಲವೂ ಅವನ ಇಚ್ಛೆಯಂತೆ ಆಗಲಿ ಸ್ವಾಮಿ. ಎಂತ ನಿನ್ನ ಧೈರ್ಯನೇ ಸೀತಾ, ಎಂತ ನಿನ್ನ ಧೈರ್ಯನೇ ಸೀತಾ. ಇದು ಬೆಳೆ ತುಂಬಿ ನಿಂತಿರುವ 8 ಎಕರೆ ಕಬ್ಬು, ಗಿಡಕ್ಕೆ 2 ತೆಲೆಯಾಗಿ ನಿಂತಿರುವ 9 ಎಕರೆ ಗೋವಿನ ಜೋಳ, ಗಿಡಕ್ಕೆ 60 ಕಾಯಿಯಂತೆ, ಒಂದು ಗಿಡಕ್ಕೆ 60 ಕಾಯಿ ಅಂತ ತುಂಬಿರುವ 10 ಎಕರೆ ಶೇಂಗಾ, ಎಲ್ಲವೂ ಆ ಗಂಗಾ ಮಾತೆಯ ಒಡಿಲು ಸೇರಲು ಕಾಪಾಡಿ ಕಾಪಾಡಿ ಅಂತ ನನ್ನನ್ನು ಕೈ ಮಾಡಿ ಕರೀತಿರಬೇಕಾದ್ರೆ ನನ್ನಲ್ಲಿರುವ ಕರಳು ಕಿತ್ತಿ ಬರುತ್ತಿದೆ ಸೀತಾ, ಕಿತ್ತಿ ಬರುತ್ತಿದೆ. ಇವೆಲ್ಲವೂ ಆ ಗಂಗಾ ಮಾತೆಯ ಒಡಲು ಸೇರಿಲ್ಲ ಹವನಿಸುತ್ತವೆ ಅಂತಂದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು, ಈ ರೈತನ ಬಾಳು ಕಣ್ಣೀರಿನ ಗೋಳು ಸೀತಾ, ಈ ರೈತನ ಬಾಳು ಕಣ್ಣೀರಿನ ಗೋಳು. ಅಳಬೇಡಿ ಸ್ವಾಮಿ, ಅಳಬೇಡಿ. ಧೈರ್ಯವೇ ಸರ್ವತ್ರ ಸಾಧ್ಯ ನಮ್ಮ ಅಂದ ಹಾಗೆ ಗದ್ದನಕೆರೆ ಅಜ್ಜನವರು ಮತ್ತು ಮುರುನಾಳ ಅಖಂಡೇಶ್ವರ ಬೆಳಕಿಗೆ ಶರಣೆಂದು ಕೈ ಮುಗಿಯೋಣ ನಾವು. ಎಂತ ಬುದ್ಧಿ ಮಾತನ್ನು ಹೇಳಿದೆ ಸೀತಾ ನೀ ನನಗೆ, ಎಂತ ಬುದ್ಧಿಯ ಮಾತನ್ನು ಹೇಳಿದೆ ಸೀತಾ ನೀ ನನಗೆ. ನೀನ್ ಹೇಳಿದ ಈ ಬುದ್ಧಿಯ ಮಾತಿಗೆ ಬತ್ತಿದ ಕೆರೆ ತುಂಬಿತು, ಒಣಗಿದ ಬನ ಚಿಗುರಿತು, ನನ್ನ ಒಡಲಿಗೆ ಹತ್ತಿಕೊಂಡ ಉರಿ ನಂದಿ ಹೋಯಿತು, ಬೆಳೆಸಿ ಬರುವ ದುಃಖ ನಗುವಿನ ಮಲ್ಲಿಗೆಯಾಯಿತು. ಮತ್ತೀಗೆ ನಮ್ಗೆ ದುಃಖ ಸ್ವಾಮಿ, ನಮ್ಮ ಧೈರ್ಯ ನಮ್ಗೆ ಪಕ್ಕ ರೀ, ನಮ್ಗೆ ಪಕ್ಕ ಅಂತ. ಎಂತ ಬುದ್ಧಿ ಮಾತನ್ನು ಹೇಳಿದೆ ಸೀತಾ ನನಗೆ. ಈ ನಿನ್ನ ಬುದ್ಧಿಯ ಮಾತನ್ನು ಕೇಳಿ ನನಗೆ ನನ್ನದೆಂಬ ಭ್ರಮೆ ಬಿಟ್ಟು ಹೋಯಿತು. ಹೌದು, ಇದೆಲ್ಲ ನಶ್ವರ. ಆ ಜಗದೊಡನೆ ಈ ಜಗಕ್ಕೆ ಈಶ್ವರ. ನಾವೆಲ್ಲರೂ ಅವನಾಡಿಸುವ ಪಾತ್ರಧಾರಿಗಳು. ಅವನೇ ಈ ಜಗಕ್ಕೆ ಸೂತ್ರಧಾರಿ. ಆಯ್ತು, ಬಂದದ್ದು ಬರಲಿ, ಆದದ್ದು ಆಗಲಿ. ಆ ಶ್ರೀ ಗುರು ಗಂಗಾಧರ ಖಂಡೇಶ್ವರನ ದಯೆ ನಮ್ದಿರಲಿ ನಮ್ಮ ಮೇಲೆ. ಹೊಲಕ್ಕೆ ಹೋದಣ್ಣ ನಮ್ಮ ಮೈದನ ಇನ್ನೂ ಬಂದಿಲ್ಲ ರೀ. ಆದಷ್ಟು ಬೇಗ ಬನ್ನಿ ಅಂತ ಫೋನ್ ಮಾಡಿ ನೀವು. ಹಾ ಸೀತಾ, ಮತ್ತೆ ಮಳೆ ಬಂದೇ ಬಿಟ್ಟಿತು.
ಅಣ್ಣ ಅಣ್ಣ ಯಾಕೆ ಸಹೋದರ? ಅಣ್ಣ ಅಂತ ಗಡಿಬಿಡಿಯಿಂದ ಓಡಿ ಬಂದಿಯಲ್ಲ, ಯಾಕೆ ಏನಾಯ್ತು? ಘಾತವಾಯಿತಣ್ಣ, ಘಾತವಾಯಿತು. ನಾವು ಕಷ್ಟಪಟ್ಟು ದುಡಿದು ಮಾಡಿದ ಬಾಳೆಯೆಲ್ಲ ಹಾಳಾಗಿ ಹೋಯ್ತಣ್ಣ. ಯಾಕಪ್ಪ ಸಹೋದರ? ನದಿ ನೀರು ಏನಾದರೂ ತುಂಬಿ ಬಂದೇ ಬಿಟ್ಟಿದೆ? ಹೌದಣ್ಣ, ದಡದಲ್ಲಿದ್ದ ನದಿಯ ನೀರು 10 ಸೆಕೆಂಡಿನಲ್ಲಿ ಎತ್ತಿನ ಸೆಟ್ಟಿಗೆ ಆವರಿಸಿ ತುಂಬಿಕೊಂಡು ಮೇಲಿನ ಹೊಲದವರೆಗೂ ನೀರು ತುಂಬಿ ಬೋರ್ಗರಿದು ಹರಿಯುತ್ತಿದೆ. ಅಯ್ಯೋ ಶಿವ ಶಿವ, ತಮ್ಮ ನೀನೀಗ ಅಲ್ಲಿಂದ ಹೇಗೆ ಬಂದಿಯೋ? ಮತ್ತೆ ಆ ಸೆಟ್ಟಿನಲ್ಲಿದ್ದ ದನಕರುಗಳ ಗತಿ ಏನಾಯಿತಪ್ಪ? ಎದೆಮಠ ತುಂಬಿದ ನೀರಿನಲ್ಲಿ ಎಲ್ಲಾ ಎತ್ತು ಎಮ್ಮೆಗಳ ಹಗ್ಗವನ್ನು ಕುಡುಗೋಲಿನಿಂದ ಕೊಯ್ದು ಈ ಮನೆಗೆ ಈಜುತ್ತಾ ಬಂದೆಯಣ್ಣ. ಹೊಲಕ್ಕೆ ಹೋದ ಎತ್ತು ಎಮ್ಮೆಗಳು ಮನೆಗೆ ಬರ್ಲಿ ಇಲ್ವಲ್ರಿ? ನಮ್ಮ ಎತ್ತು ಎಮ್ಮೆಗಳು ಈಜಿ ಬರುತ್ತವೆ ಅತ್ತಿಗೆ, ಆದರೆ ಕರಗಳು ಬರುವುದು ದುರ್ಲಭ. ಅಯ್ಯೋ ದುರ್ವಿಧಿ! ದರ ಕಳೆದುಕೊಂಡು ಬಜಾರದಲ್ಲಿ ದರಗಳು ಇಲ್ಲದಂತ 10 ನಿಮಿಷದಲ್ಲಿ ಉಕ್ಕಿ ಬರುವ ನದಿಯ ನೀರು ಎಂದು ನಮ್ಮ ಆಘಾತಕ್ಕೆ ಕಾರಣವಾಯಿತೆ. ಬೆಳೆ ತುಂಬಿ ನಿಂತ ಪೈರು ಇಂದ ದೋಷವಾಯಿತೆ. ಹೇ ಅಖಂಡೇಶ್ವರ, ಹೇ ಮಾರುತೇಶ್ವರ, ಏನು ಮಾಡಲಿ ನಾನೇನು ಮಾಡಲಿ ಈಗ? ಅಳಬೇಡಿ ಸ್ವಾಮಿ, ಅಳಬೇಡಿ. ಅದು ನಮ್ಮ ಪ್ರಾರಬ್ಧ ಕರ್ಮ. ಅದು ಏನಾಗ್ಬೇಕಾಗಿತ್ತೋ ಅದೇ ಆಗ್ತಾ ಇದೆ ಸ್ವಾಮಿ. 19ರ ಇಸ್ವಿಯಲ್ಲಿರುವ ನನ್ನ ಮೈದುನ ಅಂದ್ರೆ ನಿಮ್ಮ ತಮ್ಮನ ಮುಂದೆ ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತರೆ ಕೆಚ್ಚನೆ ವೀರನಾದ ನನ್ನ ಮೈದುನನ ಪಾಡೇನು ಸ್ವಾಮಿ, ನನ್ನ ಮೈದುನನ ಪಾಡೇನು ರೀ? ಈ ಸಲ ಬೆಳೆ ನಾಶವಾದ್ರೆ ಏನಾಯ್ತು, ಆದ್ರೆ ಈ ತಾಯಿ ಯಾವತ್ತು ಬಂಜೆ ಆಗೋದಿಲ್ಲ ಸ್ವಾಮಿ, ಯಾವತ್ತು ಬಂಜೆ ಆಗೋದಿಲ್ಲ. ಇಂಥ ಪ್ರವಾಹದಲ್ಲಿ ನನ್ನ ಮೈದನ ಈಜಿ ಮನೆಗೆ ಬಂದನಂತ ಸಂತೋಷ ಪಡ್ರಿ ನೀವು, ಸಂತೋಷ ಪಡ್ರಿ ನೀವು. ಸೀತಾ ಸೀತಾ ಎಂತ ಗಂಡು ಮಾತನಾಡಿದೆ ನೀನು? ಈ ನಿನ್ನ ಗಂಡು ನುಡಿಯನ್ನು ಕೇಳಿ ನನಗೆ ನನ್ನದೆಂಬ ಭ್ರಮೆ ಬಿಟ್ಟು ಹೋಯಿತು. ನಿಮ್ಮಂತಹ ಪವಿತ್ರ ಹೃದಯದ ಅನ್ನ ಅತ್ತಿಗೆಯರ ವರದ ಹಸ್ತ ನನ್ನ ಮಸ್ತಕದ ಮೇಲಿರುವಾಗ ನಾನೇಕೆ ಹೆದರಲಿ ಅಲ್ಲ? ಆದರೆ ಇದೆಲ್ಲ ಪ್ರಕೃತಿಯ ವಿಕೋಪ. ಇದಕ್ಕೆ ನಮ್ಮ ಬೆಳೆಯೆಲ್ಲ ನಾಶವಾಯಿತು. ದನ ಕರುಗಳು ಅಮ್ಮ ಅಂತ ತೇಲಿ ಹೋದವು. ಆದರೆ ನಾನು ಪ್ರೀತಿಯಿಂದ ಉಂಡದ್ದೇ ಉಣಿಸಿ ಉಂಡದ್ದೇ ತಿನಿಸಿ ಬೆಳೆಸಿದ ರಾಯ ಲಕ್ಷ್ಮಣ ಎಂಬ ನನ್ನ ಪ್ರೀತಿಯ ಟಗರುಗಳು ತುಂಬಿದ ಹಳೆಯ ಪಾಲಾದವು. ನಾನೆಷ್ಟೇ 1 ಕಿಲೋಮೀಟರ್ ಈಜು ಹೋದರೂ ಅವು ಸಿಗಲೇ ಇಲ್ಲ. ಈ ದುಃಖದ ನೋವಿನ ಕಿಚ್ಚನ್ನು ನನ್ನಿಂದ ಆರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಂದಾಗದಿ ಕಾರಣವೇ ಪ್ರಕೃತಿಯ ವಿಕೋಪಕ್ಕೆ. ಅಳಬೇಡ ಮೈದನ, ಅಳಬೇಡ. ನೀನು ನಿನ್ನ ಹೆಸರಿಗೆ ತಕ್ಕಂತೆ ನೀನಿರಪ್ಪ. ನೋಡು, ನಿನ್ನ ಹೆಸರಿಗೆ ತಕ್ಕಂತೆ ನೀನು ಇರಲೇಬೇಕು. ಬಜರಂಗಿ ಅವತಾರ ನೀನು. ನಿಮ್ಮ ಮನೆ ಮಟ್ಟವನ್ನು ನೀರು ತುಂಬಿ ಈಗಲೇ ಬಂದಿದೆ. ಈಗಲೇ ಜಾಗ ಖುಲ್ಲಾ ಮಾಡ್ಕೊಂಡು ಹೊರಟೆ ಬಿಡಿ. ಹೌದಾ ಸರ್? ನಾವು ಈಗ ಈ ಮನೆ ಖಾಲಿ ಮಾಡಬೇಕೆ? ಹೌದು. ಹಾಗಾದರೆ ನಾವು ಇರುವುದು ಎಲ್ಲಿ ಸರ್? ಕನಕಾಪನ ಗುಡ್ಡ ಸಂಗಮ್ ಗುಡ್ಡಕ್ಕಾರ ಹೋಗ್ಬಿಡ್ರಿ. ಆಯ್ತು ರೀ. ಈ ಗ್ರಹ ಮಾತೆಯ ಒಡಲು ಬಾಗಿಲಿಗೆ ಬೀಗ ಹಾಕಿ ನಮಸ್ಕರಿಸಿ ಬರುವೆನು. ಆ
ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಸಂತಿಲದ ಮನ್ಯಾಗ ಚಿಂತಿಲ್ದ ಕೂಡು